ಎಲ್ಲರಿಗೂ ನಮಸ್ಕಾರ. ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮನೋಜ ಹಾಗೂ ಸಕ್ರೆನ ನೋಡ್ತಾ ನೀವೆಷ್ಟೇ ಅವಮಾನ ಮಾಡಿದ್ರು ಚೀತು ಅಂತ ಉಗಿದ್ರು ಸ್ವಾಭಿಮಾನನೇ ಇಲ್ಲ ಅಂತ ಬೈಕೊಂಡ್ರು. ನಾನು ನನ್ನ ಹೆಂಡತಿ ಯಾಕೆ ಇಲ್ಲಿದೀವಿ ಗೊತ್ತಾ, ಈ ನನ್ನ ದೇವ್ರಿಗೋಸ್ಕರ ನಮ್ಮ ಅಪ್ಪನಿಗೋಸ್ಕರ, ನಮ್ಮಪ್ಪ ಬದುಕಿರೋವರೆಗೂ ಮಾತ್ರ ಕಣೋ ನಾನು ಇಲ್ಲಿರೋದು. ಆಮೇಲೆ ನಾನು ನನ್ನ ಹೆಂಡತಿ ಮನೇನ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿ ತುಂಬಾ ನೋವಿನಿಂದ ಮಾತಾಡ್ತಿರ್ತೇನೆ. ಅದನ್ನ ಕೇಳಿಸ್ಕೊಂಡಂತ ರಂಗನಾಥ್, ಶ್ರುತಿ ಹಾಗೂ ರವಿಗೆ ಕಣ್ಣೀರ್ ಬರ್ತಾ ಇರುತ್ತೆ. ಆಗ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು, ಅಪ್ಪ ನೀ ಚೆನ್ನಾಗಿರ್ಬೇಕಪ್ಪ, ನೀ 100 ವರ್ಷ ಕಾಲ ಬದುಕ್ತಿಯಪ್ಪ ಅಂತ ಹೇಳಿ ರಂಗನಾಥ್ ಅವ್ರನ್ನ ಸಮಾಧಾನ ಮಾಡ್ತಿರ್ತಾನೆ. ನೋಡಪ್ಪ, ನನಗೂ ನನ್ನ ಹೆಂಡತಿಗೂ ರೂಮ್ ಅವಶ್ಯಕತೆ ಇಲ್ಲ, ನಮ್ಗೆ ನಿಮ್ ತೊಡೆ ಸಿಕ್ಕರೆ ಸಾಕಪ್ಪ, ಅವಳಿ ಜವಳಿ ಮಕ್ಕಳ ತರ ಆ ಕಡೆ ಒಬ್ರು ಈ ಕಡೆ ಒಬ್ರು ಮಲ್ಕೊಂಡ್ಬಿಡ್ತೀವಿ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಸೂರ್ಯನ್ ಮಾತು ಕೇಳಿ ತುಂಬಾ ನೋವಾಗುತ್ತೆ. ಆಗ ಸೂರ್ಯ ಮೀನಾಗೆ ರೂಮ್ ಕಟ್ಸೋಕೆ ಎಷ್ಟು ದುಡ್ಡೇ ಬೇಕಾಗುತ್ತೆ ಅಂತ ಕೇಳಿದಾಗ 5 ಲಕ್ಷ ರೀ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ, ಅಪ್ಪ ನಾನು ಕೊಡ್ತೀನಪ್ಪ ಅಂತ ಹೇಳ್ತಿರ್ತಾನೆ. ಅಪ್ಪ ನಾನು ಕಾರ್ ಆದ್ರೂ ಮಾರಿ ದುಡ್ಡು ಕೊಡ್ತೀನಪ್ಪ ಅಂತ ಹೇಳಿದಾಗ ಅಲ್ಲೇ ಇರುವ ಮನೋಜ, ತಗೊಂಡಿರೋದೇ ಸೆಕೆಂಡ್ ಹ್ಯಾಂಡ್ ಕಾರು 3.25 ಲಕ್ಷಕ್ಕೆ, ಅದನ್ನ ಮಾರ್ಬಿಟ್ಟು ಕಾರ್ ದುಡ್ಡು ಕೊಡೋಕ್ಕಾಗುತ್ತಾ ಅಂತ ಹೇಳಿ ಹೀಯಾಳಿಸ್ತಿರ್ತಾನೆ. ಲೋ, ನನ್ನ ಕಿಡ್ನಿನಾದ್ರೂ ಮಾರಾದ್ರೂ ದುಡ್ಡು ಕೊಡ್ತೇನೋ, ಅದೆಲ್ಲ ನಿನಗೆ ಯಾಕೋ ಅಂತ ಹೇಳಿ ಬೈತಿರ್ತಾನೆ ಸೂರ್ಯ. ಅಲ್ಲ, ಈ ಮನೇಲಿ ಯಾರಿಗೂ ಮನುಷ್ಯತ್ವನೇ ಇಲ್ಲ ಅಲ್ವಾ, ನಮ್ಮಪ್ಪ ಪಾಪ ಮಗ ಸೊಸೆ ಹೊರಗಡೆ ಮಲ್ಕೊಂತಾರೆ ಅಂತ ಹೇಳಿ ಮನೆ ಹೊರಗಡೆ ಒಂದು ರೂಮ್ ಕಟ್ಸೋಕೆ ಆಸೆ ಪಟ್ರು, ಅದಕ್ಕೆ ನೀವು ಅಣ್ಣ ತಮ್ಮಂದ್ರು ಎಷ್ಟು ಕ್ವಾಟ್ಲೆ ಕೊಟ್ಬಿಟ್ರಲ್ಲ ಅಂತ ಹೇಳಿ ಮಾತಾಡ್ತಿರುವಾಗ ರವಿ, ನಾನೇನೋ ಮಾಡಿದೆ ಅಂತ ಹೇಳಿ ಕೇಳ್ತಾನೆ. ನೀನ ಕರೆಸಿದಲ್ಲಪ್ಪ ಮಾಲೀಕ ಮಾಲಕಿನ ವಾಸುದೇವ ಶೀಲನ ಅಂತ ಹೇಳಿದಾಗ ಶ್ರುತಿಗೆ ಕೋಪ ಬರುತ್ತೆ. ನೋಡಿ, ನೀವು ನಮ್ಮ ಅಪ್ಪ ಅಮ್ಮನ ಮಧ್ಯೆ ತರಬೇಡಿ ಅಂತ ಅಂದಾಗ, ತರ್ತೀನಿ, ಅವ್ರು ಬಂದಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು ಅವಾಂತರ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಹಾಗೆ ಸಕ್ರೆ ಹತ್ರ ಬಂದು, ಏನ್ ಸಕ್ರೆ, ನೀನ್ ಮದ್ವೆ ಆದಾಗ ಈ ಮನೆ ಇಷ್ಟ ದೊಡ್ಡದಾಗಿತ್ತ, ಪದೇ ಪದೇ ಮಾತಿಗೂ ನನ್ ಮನೆ ಅಂತ ಕೊಚ್ಕೋತಿರಲ್ಲ, ಮನೆ ಹೋಗ್ಲಿ 3 ರೂಮ್ ಹೋಗ್ಲಿ 1 ರೂಮ್ ಸಹ ಇದ್ದಿದ್ದಿಲ್ಲ, ಈ ಸಣ್ಣ ಜಾಗನ ಇಷ್ಟ ದೊಡ್ಡ ಮಾಡಿದ್ದು ನಮ್ಮಪ್ಪ. ಹಾಗೆ ಮನೋಜನ ಹತ್ರ ಬಂದು, ನೋಡು, ಈ ದೇವ್ರಿರೋವರೆಗೂ ಮಾತ್ರ ಒಂದು ಕಟ್ಟಡಕ್ಕೆ ಬೆಲೆ, ಅದೇ ರೀತಿ ನಮ್ಮಪ್ಪ ಬದುಕಿರೋವರೆಗೂ ನಾನ್ ಮಾತ್ರ ಈ ಮನೇಲಿ ಇರ್ತೀನಿ, ಆಮೇಲೆ ನಾನಿರಲ್ಲ. ನೋಡು, ನೀನ್ ಯೋಚನೆ ಮಾಡ್ಬೇಡ, ಈ ರೂಮ್ ದುಡ್ಡನ್ನ ನಾನು ನಿನ್ ಕಡೆಯಿಂದ ವಾಪಸ್ ಕೇಳಲ್ಲ, ಈ ಹಳೆ ಚಪ್ಪಲಿ ಬಿಟ್ಟು ಹೋಗ್ತಾರಲ್ಲ ಆ ರೀತಿ ಬಿಟ್ಟು ಹೋಗ್ತೀನಿ, ಮಜಾ ಮಾಡಿ ಅಂತ ಹೇಳಿ ಬೈತಿರ್ತಾನೆ ಮನೋಜನ್ಗೆ. ಹಾಗೆ, ಅಲ್ಲ ಕಣು, ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಡೋಕೆ ಅಷ್ಟೊಂದು ಯೋಚನೆ ಮಾಡಿದೆ, ಅಂಥದ್ರಲ್ಲಿ ನಾನು ಮನೆ ಬಿಟ್ಟು ಹೋದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಒಂದು ತುತ್ತು ಕೂಳು ಹಾಕ್ತೀಯೇನೋ ಅಂತ ಹೇಳಿ ಮನೋಜನ್ಗೆ ಕೇಳ್ತಿರ್ತಾನೆ. ಆಗ ಅದನ್ನ ಕೇಳಿದಂತ ರಂಗನಾಥ್ ಅವ್ರಿಗೆ ತುಂಬಾ ನೋವಾಗುತ್ತೆ. ಕಾಡಲ್ಲಿರೋ ಕಣಜ, ಮನೇಲಿರೋ ಮನೋಜ ಇಬ್ರು ಒಂದೇ, ಕಿತ್ಕೊಂಡು ತಿನ್ನೋದೆ. ಅಲ್ಲ, ಈ ಮನೇಲಿ ಯಾರಿಗೂ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೆಟ್ಟ ಭಾವನೆ, ಒಂದು ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಇರೋದು ಯಾಕೆ, ಒಬ್ರಿಗೊಬ್ರು ಕಷ್ಟ ಸಮಯದಲ್ಲಿ ಆಗ್ಲಿ ಅಂತ ಹೇಳಿ, ಆದ್ರೆ ಈ ಮನೇಲಿ ನಾನು ಮಾತ್ರ ಒಬ್ಬನೇ ಬೇರೆ ಅಂತ ಹೇಳಿ ಸೂರ್ಯ ತನ್ನ ನೋವನ್ನ ತೋಡ್ಕೋತಿರ್ತಾನೆ. ಆಗ ಶಾಂತಿಗೆ ಕೋಪ ಬರುತ್ತೆ, ಇವನ್ ಬರೇ ಇದೇ ಆಗೋಯ್ತು ಅಂತ ಹೇಳಿ ಗುಣಗ್ತಾ ಇರ್ತಾಳೆ. ಆಗ ಸೂರ್ಯ ಮನೋಜನ ಹತ್ರ ಬಂದು, ಅಲ್ಲ ಕಣೋ, ಆ ಓನರ್ ಹತ್ರ ಮಾತಾಡಿ ನಾನ್ ತಾನೇ ನಿನ್ಗೆ ಆ ಶೋರೂಮ್ನ ಬಿಟ್ಕೊಟ್ಟೆ, ನೀನು ಅಪ್ಪನ ಹತ್ರ ತಗೊಂಡಿರೋ ದುಡ್ಡನ್ನ ನಿಯತ್ತಾಗಿ ದುಡಿದು ತೀರ್ಸುವಂತ ಆ ನಿಯತ್ತೇ ಇಲ್ವಲ್ಲೇ ನಿನ್ಗೆ, ನನ್ನೇ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳ್ತೀಯಲ್ಲ ಅಂತ ಹೇಳಿ ದುಃಖದಿಂದ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಶಾಂತಿಗೆ ಕೋಪ ಬರುತ್ತೆ, ಇದನ್ನೇ ನಾನು ಪದೇ ಪದೇ ಹೇಳ್ಬೇಡ ಅಂತ ಹೇಳಿದ್ದು, ನಿಯತ್ತಿದೆ ಅವನಿಗೆ, ಆದ್ರೆ ಅದನ್ನ ನೀನು ಪದೇ ಪದೇ ಎತ್ತಿ ಆಡಿಸ್ಬೇಡ, ಇವಂದು ಬರೇ ಇದೇ ಗೋಳಾಯ್ತು, ಹೋಗಮ್ಮ ರೋಹಿಣಿ ನೀನು ಹೋಗು, ಮನೋಜ ನೀವು ಹೋಗಿ ಮಲ್ಕೊಳ್ಳಿ, ಶ್ರುತಿ ಹೋಗು ಅಂತ ಹೇಳಿ ಎಲ್ರನ್ನೂ ಕಳಿಸಿ ತಾನೂ ಹೋಗ್ತಾಳೆ. ಆಗ ಸೂರ್ಯ ಮತ್ತೆ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾನೆ. ಮೀನಾ, ನೀನು ಅಪ್ಪನ್ನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಮೀನಾ ರಂಗನಾಥ್ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಮೀನಾ, ಬನ್ನಿ ಊಟ ಮಾಡಿ ಅಂತ ಹೇಳಿ ಸೂರ್ಯನ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರೂಮಲ್ಲಿ ರಂಗನಾಥ್ ಅವರು ಯೋಚನೆ ಮಾಡ್ತಾ ಓಡಾಡ್ತಿರುವಾಗ ಶಾಂತಿ, ಬಂದ್ ಮಲ್ಕೊಳ್ರಿ, ಯಾಕೆ ಈ ರೀತಿ ಓಡಾಡ್ತಿದ್ದೀರಾ ಅಂತ ಕೇಳಿದಾಗ, ನಿದ್ದೆ ಬರ್ಬೇಕಲ್ಲ ಅಂತ ಹೇಳಿ ರಂಗನಾಥ್ ಅವರು ಹೇಳಿದಾಗ, ಕರ್ಮ ಅನ್ನೋದು ಮಗುನ್ ರೂಪದಲ್ಲಿ ಕಾಡ್ತಾ ಇದೆ ಅಂತ ಶಾಂತಿ ಹೇಳ್ತಾಳೆ. ಹೌದು ಕಣೆ, ಕರ್ಮದಲ್ಲಿ 2 ತರ, ಒಂದು ಒಳ್ಳೇದು ಇನ್ನೊಂದು ಕೆಟ್ಟದ್ದು. ಕೆಟ್ಟದ್ದು ಪಕ್ಕದಲ್ಲೇ ಇದೆ, ಒಳ್ಳೇದು ಹೊರಗಡೆ ಒಂಟಿಯಾಗಿ ಅಳ್ತಾ ಇದೆ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲ ಕಣೆ, ಆ ಕಂದ ಏನ್ ಪಾಪ ಮಾಡಿದೆ, ಒಡ ಹುಟ್ಟಿದ ತಾಯಿ ನೀನೇ ಭೇದ ಭಾವ ಮಾಡ್ತಿದ್ಯಾ, ತಾಯಿ ಹಾಗೂ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಿ ಅವನಿಗೆ ಶತ್ರುಗಳು, ಅವನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಿರುವಾಗ, ಅಲ್ಲರಿ ಅವ್ನು ಏನ್ ಮಾತಾಡ್ದ ಗೊತ್ತಾ, ಮನೋಜ ನನ್ಗೆ ಒಂದು ತುತ್ತು ಊಟ ಹಾಕಲ್ವಾ, ನೀವ್ ಅದನ್ನ ನಂಬಲ್ವಾ ಅಂತ ಕೇಳಿದಾಗ, ಅಂತ ಪರಿಸ್ಥಿತಿ ಬರೋವರೆಗೂ ನಾನು ಕಾಯಲ್ಲ ಕಣೆ, ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಅಷ್ಟರಲ್ಲಿ ನಾನು ಬರಬಾರದ ಜಾಗಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಹಾಗೆ ಬದುಕು ಸಂಕಷ್ಟಕ್ಕೆ ಬಂದಾಗ ಸಾವನ್ನ ಸಂಭ್ರಮ ಪಡ್ಬೇಕು, ನಾನು ಅದನ್ನ ಸಂಭ್ರಮಿಸ್ತೀನಿ ಅಂತ ಹೇಳ್ತಿರುವಾಗ, ರೀ ತಂಪೊತ್ತಲ್ಲಿ ಏನ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ, ಹಾಗೆಲ್ಲ ಮಾತಾಡ್ಬೇಡಿ ನೀವು ಅಂತ ಹೇಳ್ತಿರ್ತಾಳೆ ಶಾಂತಿ. ಅದು ಕಣೆ, ನನಗೆ ನನ್ನ ಕಂದನ್ ನೋವನ್ನ ನೋಡಿ ತಡ್ಕೊಳಕ್ ಆಗ್ತಿಲ್ಲ ಕಣೆ,
ಅಲ್ಲ ರೀ, ನಿಮ್ಗೆ ಅವನೊಬ್ಬನೇ ಚೆನ್ನಾಗಿದ್ರೆ ಸಾಕ ಅಂತ ಹೇಳಿ ಶಾಂತಿ ಪ್ರಶ್ನೆ ಮಾಡಿದಾಗ, ಹೌದು ಕಣೆ, ಕಷ್ಟ ಪಡ್ತಾ ಇರೋದು ನಿಜವಾಗ್ಲೂ ಅವನೊಬ್ಬನೇ ಅಂತ ಹೇಳ್ತಾರೆ ರಂಗನಾಥ್. ಮೀನಾ ತಟ್ಟೆಯಲ್ಲಿ ಊಟ ಹಾಕೊಂಡ್ಬಂದು ಸೂರ್ಯನಿಗೆ ಕೊಡ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಂತ ಸೂರ್ಯ, ಓ ನಿಂದು ಊಟ ಆಯ್ತೇನೆ ಅಂತ ಕೇಳ್ತಾನೆ. ಹ್ಞೂ ರೀ ಆಯ್ತು ಅಂತ ಹೇಳಿದಾಗ ಊಟ ಮಾಡ್ತಾ ತುಂಬಾ ನೋವಿನಿಂದ ಅಳ್ತಾ ಇರ್ತಾನೆ ಸೂರ್ಯ. ಅಲ್ಲ ಕಣೆ, ಯಾಕೆ ಯಾರು ನನ್ನ ಈ ಮನೆಯಲ್ಲಿ ಅರ್ಥನೇ ಮಾಡ್ಕೋತಿಲ್ಲ, ಸ್ವಾಭಿಮಾನದಿಂದ ಇರಿ, ಇನ್ನೊಬ್ರು ದುಡ್ಡಿಗೆ ಆಸೆ ಪಡಬೇಡಿ ಅಂತ ಹೇಳೋದೇ ತಪ್ಪ ಅಂತ ಹೇಳಿ ತುಂಬಾ ನೋವಿನಿಂದ ಮಾತಾಡ್ತಿರ್ತಾನೆ. ಅಲ್ಲ ರೀ, ನಿಮ್ಮನ್ನ ನಾನು ಮಾವ ಯಾವತ್ತೂ ತಪ್ಪಾಗಿ ತಿಳ್ಕೊಡಲ್ಲ, ನಾವೇನಾದ್ರೂ ನಿಮ್ಮ ಬಗ್ಗೆ ಮಾತಾಡಿದ್ವಾ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಹಾಗಲ್ಲ ಕಣೆ, ಇವ್ರು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳಿ ತುಂಬ ನೋವಿನಿಂದ ಅಳ್ತಾ ಊಟ ಮಾಡ್ತಿರ್ತಾನೆ. ಹಾಗೆ ನನ್ಗೆ ಊಟ ಬೇಡ ಕಣೆ ಅಂತ ಎದ್ದು ಹೋಗ್ತಿರುವಾಗ, ಹಾಗೆಲ್ಲ ಮಾತಾಡಬಾರ್ದು ರೀ, ರಾತ್ರಿ ಊಟ ಮಾಡದೆ ಮಲ್ಕೋಬಾರ್ದು, ಸ್ವಲ್ಪನಾದ್ರೂ ಊಟ ಮಾಡಿ ಅಂತ ಹೇಳಿ ಮತ್ತೆ ಕೂರಿಸ್ತಾಳೆ. ಆಗ ಸೂರ್ಯ, ಆಯ್ತು ಕಣೆ, ಊಟನೂ ನಾನೇ ಮಾಡ್ತೀನಿ, ರೂಮನ್ನು ನಾನೇ ಕಟ್ಟಿಸ್ತೀನಿ ಅಂತ ಹೇಳಿ ಊಟ ಮಾಡ್ತಾನೆ. ಮರುದಿನ ಬೆಳಗ್ಗೆ ಶಾಂತಿ ಹಾಲ್ಗೆ ಬರ್ತಾಳೆ. ಶಾಂತಿಗೆ ಗಂಟೆ ಕೇಳಿಸಿದಾಗ, ಇಷ್ಟು ಬೇಗ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅಂತ, ಇವ್ರೇನಾದ್ರೂ ಮಾಡ್ತಿರ್ಬೋದು ಅಂತ ಹೇಳಿದಾಗ ರಂಗನಾಥ್ ಅವರು ಎದುರಿಗೆ ಬರ್ತಾರೆ. ಓ ನೀವು ಇಲ್ಲೇ ಇದ್ದೀರಾ, ಹಾಗಾದ್ರೆ ಪೂಜೆ ಯಾರು ಮಾಡ್ತಿರೋದು ಅಂತ ಕೇಳಿದಾಗ, ಮೀನಾ ಮಾಡ್ತಿರ್ಬೋದು ಅಂತ ರಂಗನಾಥ್ ಅವರು ಹೇಳಿದಾಗ, ಮೀನಾನು ಸಹ ತಲೆ ಒರೆಸ್ಕೊತಾ ಅಲ್ಲಿಗೆ ಬರ್ತಾಳೆ. ಓ ಇವಳು ಇಲ್ಲೇ ಇದ್ದಾಳೆ, ಮತ್ತಾರು ಮಾಡ್ತಿದ್ರು, ಮೇ ಬಿ ರೋಹಿಣಿ ಇಲ್ಲ ಶ್ರುತಿ ಮಾಡ್ತಿರ್ಬೋದು ಅಂತ ಹೇಳಿದಾಗ, ರೋಹಿಣಿ ಮನೋಜ್ ಬನ್ನಿ ಅಂತ ರೋಹಿಣಿ ವಾಯ್ಸ್ ಕೇಳುತ್ತೆ. ಆಗ ಶ್ರುತಿನೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಎಲ್ಲರೂ ಹಾಲ್ಗೆ ಬರ್ತಾರೆ. ಆಗ ಎಲ್ಲರೂ ಇಲ್ಲ ಇದ್ದಾರೆ, ಇನ್ನು ಪೂಜೆ ಮಾಡ್ತಿರೋದು ಯಾರು ಅಂತ ಎಲ್ಲರೂ ದೇವ್ರ ಮನೆ ಹತ್ರ ನೋಡಿದಾಗ ಸೂರ್ಯ ಪೂಜೆ ಮಾಡ್ತಾ ಇರ್ತಾನೆ. ಮಲೆ ಮಹದೇಶ್ವರನ ನಾಮ ಹೇಳ್ತಾ ಪೂಜೆ ಮಾಡ್ತಿರೋದನ್ನ ನೋಡಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ರಂಗನಾಥ್ ಅವರು, ಮೀನಾ ನಾನು ನೋಡ್ತಿರೋದು ನಿಜ ಏನಮ್ಮ ಅಂತ ಕೇಳಿದಾಗ, ಹ್ಞೂ ಮಾವ, ಇದು ಕನಸಾಗಿರ್ಬಾರ್ದು ಅಂತ ನಾನು ಬೇಡ್ಕೋತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ನಂತರ ಪೂಜೆ ಮುಗಿಸಿದಂತ ಸೂರ್ಯ ಆರತಿನ ತಗೊಂಬಂದು ರಂಗನಾಥ್ ಹಾಗೂ ಮನೆಯವ್ರಿಗೆಲ್ರಿಗೂ ಕೊಡ್ತಾನೆ. ಹಾಗೆ ಮನೋಜನ್ಗೆ, ನೀನು ಕೊಳಕ ಕಣೋ, ನೀನು ಮುಟ್ಬಾರ್ದು ಅಂತ ಹೇಳಿದಾಗ ರೋಹಿಣಿನೂ ಸಹ ಕೋಪದಿಂದ ಆರತಿ ತಗೊಳ್ಳೋದಿಲ್ಲ. ಈ ಕಡೆ ಶ್ರುತಿ, ರವಿ, ಮೀನಾ ಹಾಗೂ ರಂಗನಾಥ್ ಎಲ್ಲರೂ ಆರತಿ ತಗೋತಾರೆ. ನಂತರ ರಂಗನಾಥ್ ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾರೆ. ಸೂರ್ಯ ಆರತಿನ ಇಟ್ಬಂದು, ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ, ನಿನ್ನೆ ನಾನು ಕುಡಿಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಈ ಮನೋಜ ಹಾಗೂ ಸಕ್ಕರೆ ಆಡಿದ ಮಾತಿನಿಂದ ತುಂಬ ನೋವಾಯಿತು. ಅಲ್ಲ, ನನ್ನ ಹೆಂಡತಿನ ಹೂ ಮಾರೋಳು ಹಾಗೆ ಹೀಗೆ ಅಂದರೆ ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ಕುಡಿದು ಬಂದೆಪ್ಪ, ನನ್ನ ಕ್ಷಮಿಸ್ಬಿಡು, ನೀನು ಮೀನಾ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾನೆ. ಆಗ ರಂಗನಾಥ್ ಅವರು, ನಮಗೆ ನೀನು ಕುಡಿಯೋದೇನು ಹೊಸದಲ್ಲಪ್ಪ, ಆದರೆ ನಿನ್ನ ಒಳಗಡೆ ಇದೆಯಲ್ಲ ಅಂಗಾಂಗಗಳು, ಲಿವರು, ಕಿಡ್ನಿ, ಅವು ಪ್ರತಿ ಸಲ ಸಾಯ್ತವೆ, ಅದಕ್ಕೊಂದ್ಸರಿ ಸಾರಿ ಕೇಳ್ಬಿಡು ಅಂತ ಹೇಳಿದಾಗ, ಹ್ಞೂ ಅಪ್ಪ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ನೋಡಪ್ಪ, ರೂಮನ್ನ ನಾನು ಕಟ್ಟಿಸ್ತೀನಿ, ಈಗ ಸದ್ಯಕ್ಕೆ ನನಗೂ ಮೀನಾಗೂ ರೂಮಿನ ಅವಶ್ಯಕತೆ ಇಲ್ಲ, ನಾವೆಲ್ಲಾದರೂ ಮಲ್ಕೋತೀವಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಅಲ್ಲೇ ಕುಳಿತಿರುವಂಥ ರೋಹಿಣಿ, ಇನ್ನು ಚಿನ್ನ ತಂದ್ಕೊಡೋ ಕಂಡೀಷನ್ನೇ ಪೂರ್ತಿಯಾಗಿಲ್ಲ, ಇನ್ನು ರೂಮ್ ಕಟ್ಸೋಕೆ ಬೇರೆ ಆಗುತ್ತಾ ಅಂತ ಹೇಳಿದಾಗ ಅಲ್ಲೇ ಇರೋ ಮೀನಂಗೆ ಕೋಪ ಬರುತ್ತೆ. ಯಾಕ್ರಿ ಆಗಲ್ಲ, ಖಂಡಿತ ಆಗೇ ಆಗುತ್ತೆ ಅಂತ ಹೇಳಿದಾಗ ಅಲ್ಲೇ ಇರೋ ಮನೋಜ, ಈ ಹೂ ಮಾರೋಳೊಬ್ಳು ಬರೀ ಇದೇ ಆಗೋಯ್ತು ಇವಳದು, ಅವನಿಗೆ ರಾತ್ರಿ ತಲೆ ಸರಿ ಇರಲ್ಲ, ಇವಳಿಗೆ ಹಗಲೊತ್ತಲ್ಲೇ ತಲೆ ಸರಿ ಇರಲ್ಲ ಅಂತ ಹೇಳಿ ಮಾತಾಡಿದಾಗ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬರುತ್ತೆ. ಬಂದು ಎದೆಗೆ ಜಾಡ್ಸೋದ್ಬಿಡ್ತೀನಿ, ಅವಳ ಬಗ್ಗೆ ಹಗುರವಾಗಿ ಮಾತಾಡೋಕೆ ನೀನು ಯಾರು ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ಮೀನಾ, ಮಾತಾಡ್ಲಿ ಬಿಡಿ ಮಾವ, ಅವ್ರು ಅಂತ ಮಾತುಗಳೇ ನಮ್ಮನ್ನ ಬೆಳೆಯೋಕೆ ಸ್ಫೂರ್ತಿ ಕೊಡವು, ನಮ್ಮ ಮಾವನ್ನ ನಾನು ದೇವ್ರಕಿನ ಹೆಚ್ಚು ಅಂತ ಅನ್ಕೊಂಡಿದೀನಿ, ಅವ್ರ ಮೇಲೆ ಶಬ್ದ ಮಾಡಿ ಹೇಳ್ತೀನಿ, ನಾವು ರೂಮ್ ಕಟ್ಟಿಸ್ತೀವಿ, ಆದಷ್ಟು ಬೇಗ ನನ್ನ ಗಂಡ ರೂಮ್ ಕಟ್ಟಿಸ್ತಾರೆ ಅಂತ ಹೇಳಿ ಮೀನಾ ಶಬ್ದ ಮಾಡ್ತಾಳೆ. ನಂತರ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ಬಂದು ಜೋರಾಗಿ ಮೀನಾ ಬೆನ್ನಿಗೆ ಹೊಡಿತಾನೆ. ಯಾಕ್ರಿ ನನಗೆ ಹೊಡಿತೀರಾ ಅಂತ ಮೀನಾ ಕೇಳಿದಾಗ, ಅಲ್ಲ ಕಣೆ, ಏನಾದರೂ ಮಾತಾಡುವಾಗ ಮೊದಲು ನನ್ನ ಹತ್ರ ಬಂದು ಹೀಗೆ ಹೇಳ್ತಿದ್ದೀನಿ ಅಂತ ಕೇಳ್ಬೋದಲ್ಲ, ಹಾಗೆ ಹೇಳ್ಬಿಡೋದಾ ಅಂತ ಹೇಳಿದಾಗ, ಯಾವ ವಿಷಯ ರೀ ಅಂತ ಕೇಳ್ತಾಳೆ. ರೂಮ್ ಕಟ್ಸೋ ವಿಷಯ ಕಣೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.